ಕೊಡಗು ಜಿಲ್ಲೆಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಲ್ಕುಂಡಿ ತಾಲೂಕಿನ ಅತ್ಯಾಡಿ ಉಂಬಾಳೆ ಹೋಬಳಿ ಚೊಂಬು ಗ್ರಾಮದ ಜನರ ಪಾಡು ಮಳೆಗಾಲದಲ್ಲಿ ಹೇಳತೀರದಾಗಿದೆ. ನೋಡುಗರ ಕಣ್ಣಿಗೆ ಸ್ವಚ್ಛಂದವಾಗಿ ಕಾಣುವ ಮಡಿಕೇರಿ ಅಲ್ಲಿನ ಊರುಗಳು ಗ್ರಾಮಗಳಲ್ಲಿ ಇರುವ ಜನರಿಗೆ ಮಳೆಗಾಲದಲ್ಲಿ ನರಕ ಪ್ರದರ್ಶನ ಮಾಡಿಸುತ್ತವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಈ ಅತ್ಯಾಡಿ ಹುಂಬಾಳೆ ಚೊಂಬು ಗ್ರಾಮದ ಜನರ ಪರದಾಟ. ದೃಶ್ಯದಲ್ಲಿ ಕಾಣುತ್ತಿರುವ ನೀರನ್ನು ದಾಟಲು ಈ ಗ್ರಾಮಕ್ಕೆ ಸೇತುವೆಯ ಅವಕಾಶ ಇದೆ. ಆದರೆ ಜಿಲ್ಲಾಡಳಿತವಾಗಲಿ ಗ್ರಾಮ ಪಂಚಾಯಿತಿಯಾಗಲಿ ಶಾಸಕರಾಗಲಿ ಇತ್ತ ಗಮನ ಕೊಡ್ತಿಲ್ಲ. ನಾನು ಪ್ರಕಾಶ್ ಅತ್ಯಾಡಿ ಅಂತೇಳಿ ಚೊಂಬು ಗ್ರಾಮಕ್ಕೆ ಸೇರಿರುವಂಥ ಜಾಗದಿಂದ ಮಾತಾಡ್ತಿದ್ವಿ. ಇದು ಚೊಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದೆ. ಇಲ್ಲಿ ಸುಮಾರು ನಾವು 30-40 ವರ್ಷದಿಂದ ಸತತವಾಗಿ ಪ್ರಯತ್ನ ಪಡಿತಾ ಇದ್ದೀವಿ. ಇಲ್ಲಿ ಒಂದು ಸೇತುವೆ ಆಗಬೇಕು ಅಂತೇಳಿ. ಆಲ್ರೆಡಿ ಈ ಸೇತುವೆಗೆ 10 ಲಕ್ಷ ಹಣ ಸ್ಯಾಂಕ್ಷನ್ ಆಗಿತ್ತು. ಆ ಸ್ಯಾಂಕ್ಷನ್ ಆಗಿರೋ ಹಣವನ್ನು ಬೇರೆ ಕಡೆಗೆ ತಗೊಂಡೋಗಿ ಅಲ್ಲಿ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇಲ್ಲಿಗೆ ಜಲ್ಲಿ ಕಬ್ಬಿಣ ಎಲ್ಲ ಬಂದಿತ್ತು, ಅದನ್ನು ಬೇರೆ ಕಡೆಗೆ ತಗೊಂಡೋಗಿದ್ದಾರೆ. ಆದರೆ ಇಲ್ಲಿಗೆ ಈಗ ಸದ್ಯದಲ್ಲಿ ನಾವು ಪ್ರಪೋಸಲ್ ಕಳಿಸಿ ಇಲ್ಲಿಗೆ ಒಂದು 60 ಲಕ್ಷದ ಎಸ್ಟಿಮೇಟ್ ಹಾಕಿ ನಾವು ಇಮಿಡಿಯೇಟ್ಲಿ ಇಲ್ಲಿ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿ ಕೆಲವು ಸಂಬಂಧಪಟ್ಟವರು ಇದಕ್ಕೆ ಹೇಳಿದ್ದು. ಆದರೆ ಇಷ್ಟವರೆಗೆ 1.5 ವರ್ಷ ಹತ್ರ ಆಗೋಕ್ಕೆ ಬಂತು. ಈ ವರ್ಷ ಮಳೆಗಾಲ ಜೋರು ಇದೆ, ಬೇಗ ಶುರು ಆಗಿದೆ. ನಮಗೆ ಇಲ್ಲಿ ನಡೆದಾಡೋಕ್ಕೆ ಆಗ್ತಾಯಿಲ್ಲ, ಮಕ್ಕಳಿಗೆ ತುಂಬ ಕಷ್ಟ ಆಗ್ತಿದೆ. ಮಕ್ಕಳು ಇಲ್ಲಿ ಶಾಲೆಗೆ ಹೋಗೋದೇ ಬಿಟ್ಟು ಬೇರೆ ಕಡೆ ಮಡಿಕೇರಿಗೆ ಹಾಗೂ ಕುಶಾಲನಗರ ಕಡೆ ಹಾಸ್ಟೆಲ್ಲೆಲ್ಲ ಇರುವಂಥ ಪರಿಸ್ಥಿತಿ ನಮಗೆ ಉದ್ಭವ ಆಗಿದೆ. ಇದು ಇವತ್ತಿನ ವಿಷಯ ಅಲ್ಲ, ವರ್ಷಂಪ್ರತಿ ಇದೇ ನಮಗೆ ತೊಂದರೆಗಳನ್ನ ನಾವು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ. ಇತ್ತೀಚೆಗೆ ಹೆಚ್ಚಿದಾಗಿ ಸುಮಾರು ಮಾಧ್ಯಮಗಳು ಬಂದು ಪ್ರಸಾರ ಆಯಿತು. ಆದರೆ ಯಾವುದೇ ಕಾರಣಕ್ಕೂ ನಮ್ಮ MLA ಅವರು ಇದನ್ನು ಹೋಗಿ ಗಂಭೀರವಾಗಿ ಪರಿಗಣಿಸಿಲ್ಲ. ಇಲ್ಲಿ ಬಂದುಬಿಟ್ಟು ನಮ್ಮ ಯೋಗಕ್ಷೇಮ ಏನಿದೆ, ಏನು ವಿಚಾರ ಅಂತ ಹೇಳುವಂಥ ಕ್ವಶನ್ಸನ್ನು ನಮಗೆ ಇಂದುವರೆಗೆ ಮಾಡಲಿಲ್ಲ. ಆದರೆ ಇಲ್ಲಿನ ಲೋಕಲ್ ರಾಜಕೀಯ ವ್ಯಕ್ತಿಗಳಿದ್ದಾರೆ. ಈ ವ್ಯಕ್ತಿಗಳು ಇವರು MLA ಅವರ ಗಮನಕ್ಕೆ ಮುಟ್ಟಿಸಿದ್ದಾರೆ ಅಂತ ಹೇಳುವಂಥ ವಿಚಾರ ನಮಗೆ ಯಾಕೋ ಅನುಮಾನ ಆಗಿದೆ. ಇವರು ತಿಳಿಸ್ತಾ ಇಲ್ಲ ಅಂತ ಹೇಳುವಂಥ ವಿಚಾರವನ್ನು ನಾವು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಲೇ ಬಯಸ್ತೀನಿ. ಈ ಹಿಂದೆ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ಮಾಧ್ಯಮದವರು ಪ್ರಸಾರ ಮಾಡಿದ ಉಂಬಾಳೆ ಕಟ್ಟಪಳ್ಳಿ ಅತ್ಯಡಿಯಲ್ಲಿ ಒಂದು ಹೊಳೆಯ ಸಂಪೂರ್ಣ ಮಾಹಿತಿಯನ್ನು ಮಾಧ್ಯಮದ ಮಿತ್ರರು ಪ್ರಸಾರ ಮಾಡಿದರು. ಅದೇ ರೀತಿ ಆಗ ನೀರಿನ ಮಟ್ಟ ಬಹಳ ಕಡಿಮೆ ಇತ್ತು. ಆದರೆ ಈ ಸಂದರ್ಭದಲ್ಲಿ ನೋಡಿ, ಧಾರಾಕಾರ ಮಳೆಯಿಂದಾಗಿ ನೀರಿನ ಮಟ್ಟ ಎಷ್ಟರ ಮಟ್ಟಿಗೆ ಏರಿದೆ ಅಂತ ಇಲ್ಲಿ ನೋಡಿ. ಇಷ್ಟರ ಮಟ್ಟಿಗೆ ನೀರಿನ ಮಟ್ಟ ಇದೆ. ಇದರಿಂದ ಹೆಚ್ಚಾಗುತ್ತೆ, ಇನ್ನೂ ಕ್ರಮೇಣ ಹೆಚ್ಚಾಗುತ್ತೆ. ಇನ್ನೂ ಮಳೆಗಳು ಜಾಸ್ತಿ ಆಗುತ್ತೆ, ನೀರಿನ ಪ್ರಮಾಣ ಇನ್ನೂ ಹೆಚ್ಚಾಗುತ್ತೆ. ಇಲ್ಲಿ ನೋಡಿ, ಇದು ರಸ್ತೆ ಇದೆ. ಈ ರಸ್ತೆ ಮತ್ತು ಅಲ್ಲಿ ಮುಂದೆ ಕಾಣುವಂಥ ರಸ್ತೆ ಎರಡಕ್ಕೂ ಅಟ್ಯಾಚ್ ಆಗಿ ನಮಗೆ ಸೇತುವೆಯನ್ನು ನಿರ್ಮಿಸಿ ಕೊಡಿ ಅಂತ ಹೇಳಿಬಿಟ್ಟು ನಾವು ಮನವರಿಕೆ ಸಂಬಂಧಪಟ್ಟವರಿಗೆ ಇಲಾಖೆಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಬಹಳಷ್ಟು ಸಲ. ಆದರೆ ಇದುವರೆಗೆ ಆಗಿಲ್ಲ. ತಾತ್ಕಾಲಿಕವಾಗಿ ನಮಗೆ ನಾವು ಪಾಲವನ್ನು ಅವಲಂಬಿಸ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಬಿದಿರಿನ ಹಾಗೂ ಅಡಿಕೆ ಮರದ ಪಾಲ ಇದು ನೋಡಿ. ಇದು ಅಡಿಕೆ ಮರದ ಪಾಲವನ್ನು ನಾವು ಅವಲಂಬಿಸ್ಕೊಂಡು ಇದ್ದೀವಿ. ಇವತ್ತು ನೀರಿನ ಮಟ್ಟ ನೋಡಿ, ಸಾಧಾರಣ ಒಂದು 15 ಅಡಿ ಅಷ್ಟು ಎತ್ತರದಲ್ಲಿ ನೀರಿದೆ. ಪಾಲಕ್ಕೆ ಟಚ್ ಆಗುತ್ತೆ. ಒಂದು ಸ್ವಲ್ಪ ಒಂದು 2-3 ಅಡಿ ನೀರು ಜಾಸ್ತಿ ಆದರೆ ಪಾಲದ ಲೆವೆಲಿಗೆ ನೀರು ಬರುತ್ತೆ. ಆ ಸಂದರ್ಭದಲ್ಲಿ ನಮಗೆ ದಾಟಕ್ಕೆ ಆಗೋದೇ ಇಲ್ಲ ಇಲ್ಲಿ. ಯಾಕಂದರೆ ಈಗಿನ ಸ್ವಲ್ಪ ನೀರಿನ ಮಟ್ಟ ಕಮ್ಮಿ ಇದೆ, ಈಗ ದಾಟ್ಬೋದು. ಈಗ ನಾನು ಇದರಲ್ಲೇ ದಾಟ್ತಾ ಇದ್ದೀನಿ. ಆದರೆ ನೀರಿನ ಮಟ್ಟ ಇನ್ನೂ ಜಾಸ್ತಿ ಆದಂಗೆ ಇಲ್ಲಿ ದಾಟಕ್ಕಾಗಲ್ಲ. ಆಗ ನಾವು ಮನೆಯಲ್ಲೇ ಇರಬೇಕಾಗುತ್ತೆ. ಹೊರಗಡೆನ ಜಗತ್ತು ನಮಗೆ ಸಿಗೋದಿಲ್ಲ, ನೋಡೋಕ್ಕೆ ಸಿಗೋದಿಲ್ಲ. ನಮಗೆ ಸಾಮಾನು ತರಬೇಕಂದ್ರೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಮನೆಯಲ್ಲೇ ಇರುವಂಥ ಪರಿಸ್ಥಿತಿ ಎಷ್ಟೋ ಸಲ ಉದ್ಭವ ಆಗಿದೆ. ಈ ಸಲನೂ ಉದ್ಭವ ಆಗೋದರಲ್ಲಿ ಎರಡನೇ ಮಾತಿಲ್ಲ. ನೋಡಿ, ಈ ಸಂದರ್ಭದಲ್ಲಿ ಅವ್ರನ್ನ ಕೈ ಹಿಡಿಸಿ ನಾನು ದಾಟಿಸಿದ್ದೀನಿ. ಅಂದರೆ ಅವ್ರು ಹೇಳ್ತಿದ್ದಾರೆ ನನಗೆ ತಲೆ ಸುತ್ತಾ ಇದೆ ಅಂತ.
ಮಳೆಗಾಲದಲ್ಲಿ ಈ ನೀರು ಏರಿಕೆಯಾಗಿದ್ದು ಇನ್ನು ಕೆಲ ದಿನಗಳು ಕಳೆದರೆ ಅವರು ಮಾಡಿಕೊಂಡಿರುವಂತಹ ಮರದ ಸೇತುವೆ ಕೂಡ ತುಂಬಿ ಹೋಗುತ್ತದೆ. ಆಗ ಜನಕ್ಕೂ ಆ ಊರಿಗೂ ಮತ್ತು ಹೊರ ಜಗತ್ತಿಗೂ ಇರುವ ಸಂಪರ್ಕವೇ ಕಡಿತವಾದಂತಾಗುತ್ತೆ. ಈ ಗ್ರಾಮದ ಜನರ ಪರದಾಟ ತೊಂದರೆಗಳ ಕುರಿತು ಸವಿಸ್ತಾರವಾಗಿ ಆಂದೋಲನ ವರದಿ ಬಿತ್ತರಿಸಿದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಒಂದು ರೀತಿಯಲ್ಲಿ ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ. ಇದೀಗ ಮಳೆಗಾಲ ಆಗಿರೋದ್ರಿಂದ ನದಿಯು ಸಂಪೂರ್ಣ ತುಂಬುತ್ತಿದ್ದು ತಾತ್ಕಾಲಿಕವಾಗಿ ಮರದಲ್ಲಿ ಮಾಡಿಕೊಂಡ ಸೇತುವೆ ಬಳಿಗೆ ನೀರು ಸಮೀಪಿಸುತ್ತಿದೆ. ಆದ್ದರಿಂದ ಗ್ರಾಮದ ಜನರು ಒಂದು ರೀತಿಯಲ್ಲಿ ಮಳೆಗಾಲದಲ್ಲಿ ಹೊರಗಿನ ಪ್ರಪಂಚದೊಂದಿಗಿನ ಸಂಪರ್ಕವನ್ನೇ ಕಳೆದುಕೊಂಡಂತಾಗಿದೆ. ಗ್ರಾಮದಲ್ಲಿ ವಯಸ್ಸಾದವರು ಅಂಗವಿಕಲರು ಇದ್ದು ಅವರು ರಸ್ತೆ ದಾಟುವುದು ಅಸಾಧ್ಯವಾಗಿದೆ. ಆದ್ದರಿಂದ ಶೀಘ್ರವೇ ಸೇತುವೆ ನಿರ್ಮಿಸಿಕೊಡಿ ಎಂದು ಅಧಿಕಾರಿಗಳಲ್ಲಿ ಶಾಸಕರಲ್ಲಿ ಗ್ರಾಮಸ್ಥರು ಆಂದೋಲನ ಮೂಲಕ ಮನವಿ ಮಾಡಿದ್ದಾರೆ.